ಮಹಾಶಿವರಾತ್ರಿಯು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವನ ಅತ್ಯಂತ ಮಂಗಳಕರ ರಾತ್ರಿ. ಈ ದಿನ ಶಿವನು ಲಿಂಗ ಸ್ವರೂಪದಲ್ಲಿ ಪ್ರಕಟವಾದ ದಿನ, ಶಿವ ಪಾರ್ವತಿಯರ ವಿವಾಹ ನಡೆದ ದಿನ ಹಾಗೂ ಶಿವನು ನೀಲಕಂಠನಾದ ದಿನ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಜಾಗರಣೆ, ಉಪವಾಸ ಮತ್ತು ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸುವುದು ಈ ಹಬ್ಬದ ಮುಖ್ಯ ಆಚರಣೆಯಾಗಿದೆ. ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಕತ್ತಲೆಯನ್ನು ಮೂಡಿಸುವ ಸಂಕೇತವಾಗಿದೆ. ಈ ಮಹಾಶಿವರಾತ್ರಿಯ ವಿಶೇಷತೆಗಳೇನೆಂದರೆ, ಮೊದಲನೆಯದು ಶಿವ ಮತ್ತು ಶಕ್ತಿಯ ಮಿಲನ. ಇದು ಶಿವ ಮತ್ತು ಪಾರ್ವತಿಯ ವಿವಾಹ ಮಹೋತ್ಸವದ ದಿನ ಮತ್ತು ಲಿಂಗೋದ್ಭವವಾದಂತಹ ದಿನ. ಶಿವನು ಪ್ರಥಮ ಬಾರಿಗೆ ಲಿಂಗ ರೂಪದಲ್ಲಿ ಪ್ರಕಟವಾದ ರಾತ್ರಿ. ಜಾಗರಣೆ ಮತ್ತು ಉಪವಾಸವನ್ನು ಈ ದಿನ ಭಕ್ತರು ಮಾಡುತ್ತಾರೆ. ಉಪವಾಸ ಮಾಡುವುದರಿಂದ ಮತ್ತು ಶಿವನನ್ನು ಧ್ಯಾನಿಸುವುದರಿಂದ ಮಾನಸಿಕ ಮತ್ತು ದೈಹಿಕ ಶುದ್ಧೀಕರಣವಾಗುವುದಕ್ಕೆ ಸಹಕಾರಿಯಾಗುತ್ತದೆ. ಇವತ್ತಿನ ದಿನ ಭಕ್ತರು ಶಿವಲಿಂಗಕ್ಕೆ ಬಿಲ್ವಪತ್ರೆ, ಹಾಲು, ಜೇನುತುಪ್ಪ, ಗಂಗಾಜಲದಿಂದ ರುದ್ರಾಭಿಷೇಕ ಮಾಡುವುದರಿಂದ ವಿಶೇಷ ಫಲವನ್ನು ನೀಡುತ್ತದೆ. ಆಧ್ಯಾತ್ಮಿಕ ಮಹತ್ವವೇನೆಂದರೆ, ಈ ರಾತ್ರಿಯಲ್ಲಿ ಉತ್ತರಾರ್ಧ ಗೋಳದಲ್ಲಿ ಗ್ರಹಗಳ ಸ್ಥಾನವು ಮಾನವನ ದೇಹದಲ್ಲಿ ಶಕ್ತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಇದು ಅಜ್ಞಾನ ಹೋಗಲಾಡಿಸಿ ಜ್ಞಾನೋದಯದ ಕಡೆಗೆ ಕರೆದೊಯ್ಯುತ್ತದೆ. ಇವತ್ತಿನ ದಿನ ಸಮುದ್ರ ಮಂಥನದ ಸಂದರ್ಭದಲ್ಲಿ ಹೊರಬಂದ ಹಾಲು ವಿಷವನ್ನು ಶಿವನು ತನ್ನ ಕಂಠದಲ್ಲಿ ಧರಿಸಿ ಪ್ರಪಂಚವನ್ನು ರಕ್ಷಿಸಿದ ದಿನವಿದು. ಶಿವನಿಗೆ ಅತ್ಯಂತ ಪ್ರಿಯವಾದ ಈ ದಿನದಂದು ಭಕ್ತಿಯಿಂದ ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ